ಚಂದನ್ ಶರ್ಮಾ ಅನ್ನುವ ಹೆಸರಿನವನಾದ ನಾನು ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿಮಗೆ ಬಹಳ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತು ಇಡೀ ಕರ್ನಾಟಕದಲ್ಲಿ ಚರ್ಚೆ ಆಗ್ತಾ ಇರೋದು ಒಂದೇ ವಿಷಯ. ಅದು 4:05 ಲೋಕಭವನದಲ್ಲಿ ಮುಖ್ಯಮಂತ್ರಿಗಳಾಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಅಂತನ್ನೋದು. ಅವರೊಟ್ಟಿಗೆ ಇನ್ನೂ 10 ಹಲವು ಜನ ಮಂತ್ರಿಗಳಾಗಿ ಸಂಪುಟವನ್ನು ಸೇರ್ಕೊಳ್ತಾ ಇದ್ದಾರೆ ಅಂತನ್ನೋದು. ಎಲ್ಲ ಕಡೆಗಳಲ್ಲೂ ಚರ್ಚೆ ಆಗ್ತಾ ಇರೋದೇನು ಅಂತಂದರೆ, ನೀವಿವತ್ತು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ ಅಥವಾ ಯಾವುದೇ ನ್ಯೂಸ್ ಪೇಪರ್ ಓಪನ್ ಮಾಡಿ ಅಥವಾ ಬೇರೆ ಯಾವುದೇ ವಾಟ್ಸಪ್ ಯೂನಿವರ್ಸಿಟಿಯ ಸುದ್ದಿಯ ಫಾರ್ವರ್ಡ್ಗಳನ್ನು ಗಮನಿಸಿ, ಡಿ.ಕೆ. ಶಿವಕುಮಾರ್ ಅವರು ನಡೆದು ಬಂದ ಹಾದಿ, ಪಟ್ಟ ಪರಿಶ್ರಮ, 3 ವರ್ಷಗಳ ಕಾಲ ಅವರು ಒಂದು ಈ ಸ್ಟಾಯಿಸಿಸಮ್ ಅಂತ ಕರೀತಾರೆ, ಅಂದರೆ ಭಾಳ ಸ್ಟಾಯಿಕ್ಕಾಗಿ ಇದ್ದಂಥವರು, ನಿರ್ಲಿಪ್ತ ಭಾವದಿಂದ ಇದ್ದಂಥವರು, ಹೇಗೆ ಈ ಒಂದು ಪಟ್ಟವನ್ನು ಅಲಂಕರಿಸುವತ್ತ ಅವರು ಶ್ರಮವನ್ನು ಪಟ್ಟರು, ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ನೋವು, ದುಗುಡ, ದುಃಖ, ಆತಂಕ, ದುಮ್ಮಾನಗಳನ್ನು ಫೇಸ್ ಮಾಡಿ ಫೈನಲಿ ಈ ಹಂತಕ್ಕೆ ಬಂದರು ಅಂತೆಲ್ಲ ಚರ್ಚೆ ಆಗ್ತಾ ಇದೆ. ಇರಲಿ, ಅದು ಖಂಡಿತವಾಗ್ಲೂ ಕೂಡ ಚರ್ಚೆ ಮಾಡಬೇಕಾಗಿರೋ ವಿಷಯನೇ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಇವತ್ತಿನ ಈ ಚರ್ಚೆಯ ಆಯಾಮ ಒಂದು ಸ್ವಲ್ಪ ಬೇರೆಯದ್ದೇ ಇರುತ್ತೆ. ಇಲ್ಲಿ ತನಕ ನಾವು 10 ಹಲವು ಮುಖ್ಯಮಂತ್ರಿಗಳನ್ನು ಗಮನಿಸಿದ್ದೇವೆ. ಇವತ್ತು ಡಿ.ಕೆ. ಶಿವಕುಮಾರ್ ಅವರ ಪದಗ್ರಹಣವಾಗುತ್ತೆ 4:05 ನೂತನ ಸಾರಥಿ ಆಗ್ತಾರೆ ರಾಜ್ಯ ರಾಜಕಾರಣಕ್ಕೆ ಮತ್ತು ಕಾಂಗ್ರೆಸ್ಗೆ. ಇದರ ನಡುವೆ ಸವಾಲುಗಳು ಅಷ್ಟೊಂದು ಸುಲಭ ಇದೆಯಾ ಅನ್ನೋದು ಏಕಮಾತ್ರ ಪ್ರಶ್ನೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ತಾ ಮುಂದೆ ಆ್ಯಸ್ ಎ ಚೀಫ್ ಮಿನಿಸ್ಟರ್ ಅವರು ಫೇಸ್ ಮಾಡಬೇಕಾಗಿರುವ ಸವಾಲುಗಳು ಆ್ಯಂಡ್ ಆ್ಯಸ್ ಎ ಪಾರ್ಟಿ ಕಾಂಗ್ರೆಸ್ ಫೇಸ್ ಮಾಡಬೇಕಾಗಿರುವ ಸವಾಲುಗಳು, ದೇರ್ ಇಸ್ ನೋ ಡೌಟ್ ಒಂದು ರೀತಿ ಅನ್ಕ್ಲಿಂಚಿಂಗ್ ಸಪೋರ್ಟ್ ಫಾರ್ ಕಾಂಗ್ರೆಸ್ ಡಿ.ಕೆ. ಶಿವಕುಮಾರ್ ಅವರದ್ದು ಕಳೆದ ಹಲವು ವರ್ಷಗಳಿಂದ. ನೋ ಮ್ಯಾಟರ್ ವಾಟ್, ಅದು ಗಾಳಿ ಬರಲಿ, ನೀರು ಬರಲಿ, ಬಿರುಗಾಳಿ ಬರಲಿ, ಅದಿದ್ದನ್ನು ನಾವು ಗಮನಿಸೇ ಇದ್ದೇವೆ. ಅದಕ್ಕೊಂದು ಪ್ರತಿಫಲದ ರೂಪದಲ್ಲಿ CM ಸ್ಥಾನ ಸಿಗ್ತಾ ಇದೆ, ಹೋರಾಟದ ಪ್ರತಿಫಲವಾಗಿ. ಬಟ್ ವಾಟ್ ಅಬೌಟ್ ದಿ ನಿಯರ್ ನೆಕ್ಸ್ಟ್ ಫ್ಯೂಚರ್? ಲೆಟ್ಸ್ ಡಿಬೇಟ್. ತುಂಬ ಅನಾಲಿಟಿಕಲ್, ತುಂಬ ನಾಲೆಡ್ಜ್ ಬೇಸ್ಡ್ ಡಿಬೇಟ್ ಇದಾಗಿರುತ್ತೆ. ನಮ್ಮ ಜೊತೆಗೆ 3 ಜನ ಅತ್ಯಂತ ಹಿರಿಯರು, ಗಣ್ಯಮಾನ್ಯರು ಭಾಗಿಯಾಗಿದ್ದಾರೆ. ವಿತ್ ಅಬ್ಸಲ್ಯೂಟ್ ಲವ್ ಆ್ಯಂಡ್ ರೆಸ್ಪೆಕ್ಟ್ ನಾನು ಚಿಂತಕರಾಗಿರುವ ಡಾಕ್ಟರ್ ವಾಮನಾಚಾರ್ಯ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಸರ್, ಬಹಳ ಪ್ರೀತಿಯ ಸ್ವಾಗತ. ಹಾಗೆ ನಮ್ಮೊಟ್ಟಿಗೆ ಹಿರಿಯ ಪತ್ರಕರ್ತರು, PTIನಲ್ಲಿ ಕೂಡ ಇದ್ದಂಥವರು, ಅಕಾಡೆಮಿ ಅಧ್ಯಕ್ಷರು ಕೂಡ ಆಗಿದ್ದಂಥವರು ಶ್ರೀಯುತ ಪ್ರೊಫೆಸರ್ ಸಿದ್ದರಾಜು ಸರ್ ಇದ್ದಾರೆ. ಬಹಳ ಪ್ರೀತಿಯ ಸ್ವಾಗತ. ನಮಸ್ತೆ. ಹಾಗೆ ನಮ್ಮೊಟ್ಟಿಗೆ ಶ್ರೀಯುತ ವಿಜಯ್ ಇದ್ದಾರೆ. ರಾಷ್ಟ್ರ ರಾಜ್ಯ ರಾಜಕಾರಣದ ಬಗ್ಗೆ ಅವರದ್ದೇ ಆದ ಹೊಸ ಒಳ ಹೊರ ನೋಟಗಳನ್ನು ಹೊಂದಿರುವ ಶ್ರೀಯುತ ವಿಜಯ್ ಅವರು. ವೆರಿ ಲವ್ಲಿ ವಾರ್ಮ್ ವೆಲ್ಕಮ್ ಟು ಯು ಸರ್. ಸೊ, ಒಂದು ಅಪ್ಡೇಟ್ ನಿಮ್ಮ ಮುಂದೆ. ಈ ಚರ್ಚೆಯನ್ನು ಶುರು ಮಾಡೋಕ್ಕಿಂತ ಮುಂಚೆ ಲೆಟ್ಸ್ ಹ್ಯಾವ್ ಎ ಲುಕ್ ಪ್ಲೀಸ್. ಕರುನಾಡಲ್ಲಿ ಡಿ.ಕೆ. ದರ್ಬಾರ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಕಾಂಗ್ರೆಸ್ ಕಟ್ಟಾಳು, ಶಿಸ್ತಿನ ಸಿಪಾಯಿ ರಾಜ್ಯ ಭಾರವನ್ನು ಮಾಡೋದಕ್ಕೆ ಸನ್ನದ್ಧರಾಗಿದ್ದಾರೆ. ರಾಜ್ ನ್ಯೂಸ್ನಲ್ಲಿ ಡಿ.ಕೆ. ಪದಗ್ರಹಣದ ಮ್ಯಾಸಿವ್ ಕವರೇಜ್ ಕಳೆದ ಹಲವು ದಿನಗಳಿಂದ ನಡೀತಾ ಇದೆ. ಇವತ್ತಿಗೂ ಕೂಡ ಅದು ನಡೆಯುತ್ತೆ. ಫಾರ್ ಶ್ಯೂರ್ ಕರ್ನಾಟಕದ ರಾಜಕೀಯದಲ್ಲಿ ಇದು ಹೊಸ ಅಧ್ಯಾಯ. ಇಟ್ಸ್ ಎ ನ್ಯೂ ಸೀಸನ್. ಡಿ.ಕೆ. ಶಿವಕುಮಾರ್ ಅವರಿಗೆ ಆ ಶುಭ ಗಳಿಗೆ ಒಲಿದು ಬಂದಿದೆ. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ, ಇಟ್ಸ್ ಎ ವೆರಿ ಸ್ಪೆಷಲ್ ನಂಬರ್, ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಲೋಕಭವನದಲ್ಲಿ ಡಿ.ಕೆ. ಅವರ ಪಟ್ಟಾಭಿಷೇಕಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಅಹಿಂದ ನಾಯಕ ಪರಮೇಶ್ವರ್ DCM ಆಗ್ತಾರೆ. ಹದಿಮೂರು ಜನ ಅವರೊಟ್ಟಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಇವತ್ತು ಲೋಕಭವನದಲ್ಲಿ. ಯಾರು? ಪರಮೇಶ್ವರರು, MB ಪಾಟೀಲ್ರು, ಯತೀಂದ್ರ ಸಿದ್ದರಾಮಯ್ಯನವರು, ಪ್ರಿಯಾಂಕ್ ಖರ್ಗೆ, ಕೃಷ್ಣ ಭೈರೇಗೌಡರು, UT ಖಾದರ್ ಅವರು, ರಾಮಲಿಂಗಾರೆಡ್ಡಿ ಅವರು, KJ ಜಾರ್ಜ್, ಸತೀಶ್ ಜಾರಕಿಹೊಳಿ ಅವರು, ಈಶ್ವರ್ ಖಂಡ್ರೆ, ಶರಣ್ ಪ್ರಕಾಶ್ ಪಾಟೀಲ್ರು, ಮುನಿಯಪ್ಪನವರು,
CM ಅತ್ಯಾಪ್ತ ಭೈರತಿ ಸುರೇಶ್ ಅವರಿಗೂ ಕೂಡ ಸಚಿವ ಸ್ಥಾನ ಲಭಿಸಲಿದೆ. ಮಾಹಿತಿ ಪ್ರಕಾರ BK ಹರಿಪ್ರಸಾದ್ ಅವರನ್ನ KPCC ಪ್ರೆಸಿಡೆಂಟ್ರನ್ನಾಗಿ ಮಾಡ್ತಾರೆ ಅನ್ನುವ ಮಾತಿದೆ. ಮತ್ತೊಂದು ಮಾಹಿತಿ ಪ್ರಕಾರ ಪ್ರಿಯಾಂಕ್ ಖರ್ಗೆ ಅವರನ್ನು ಹೋಮ್ ಮಿನಿಸ್ಟರ್ ಮಾಡ್ತಾರೆ ಅನ್ನುವ ಚರ್ಚೆ ಉದ್ಭವವಾಗಿದೆ. UT ಖಾದರ್ ಅವರಿಗೆ ಮೋಸ್ಟ್ ಪ್ರಾಬಬ್ಲಿ ಅವರ ಬಹಳ ಪ್ರಾಮಿನೆಂಟ್ ಖಾತೆಗಳಲ್ಲಿ ಒಂದಾಗಿದ್ದು ಆರೋಗ್ಯ ಇಲಾಖೆಯನ್ನು ಅವರಿಗೆ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಪರಮೇಶ್ವರ್ ಅವರು DCM ಆಗ್ತಾರೆ. ಅದರ ಜೊತೆಗೆ ಇನ್ನಿತರ ಇಲಾಖೆಗಳು ಯಾರ್ಯಾರು ಕೊಡ್ತಾರೆ ಅಂತಂದರೆ ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ಅಭಿವೃದ್ಧಿ ಇಲಾಖೆಯನ್ನು ವಹಿಸಿಕೊಡುವ ನಿರೀಕ್ಷೆ ಮತ್ತು ಸಾಧ್ಯತೆಗಳಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇರಲಿ, ಯತೀಂದ್ರ ಅವರು MLC ಆಗಿರೋರು. ಹಿ ಸೀಮ್ಸ್ ಟು ಬಿ ವೆರಿ 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 ನ್ಯೂ ಟು ದಿ ಕ್ಯಾಬಿನೆಟ್. ಅದೊಂದು ಬದಲಾವಣೆಯನ್ನು ಹೊರತುಪಡಿಸಿದ್ರೆ ನನಗೇನು ಭಾಳ ಸೂಪರ್ ಫ್ರೆಶ್ ಕ್ಯಾಬಿನೆಟ್ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಶರಣ್ ಪ್ರಕಾಶ್ ಪಾಟೀಲ್ರು ಕೂಡ ಕ್ಯಾಬಿನೆಟ್ನಲ್ಲಿ ಇದ್ದಂಥವರೇ, ಇಲ್ಲಿರೋರೆಲ್ಲರೂ ಕೂಡ ಆಲ್ಮೋಸ್ಟ್. ಬಟ್ HK ಪಾಟೀಲ್ ಅವ್ರನ್ನ ಕೈ ಬಿಡಲಾಗಿದೆ. ಯಾಕೆ ಅಂತ ಐ ಆಮ್ ನಾಟ್ ವೆರಿ ಶ್ಯೂರ್ ಆ್ಯಕ್ಚುಲಿ. ಯಾಕೆಂದರೆ HK ಪಾಟೀಲ್ ಈಸ್ ಎ ವೆರಿ ಎಮಿನೆಂಟ್ ಪರ್ಸನ್. ಕಾನೂನು ಇಲಾಖೆಯಲ್ಲಿದ್ದಂಥ ಸಂದರ್ಭದಲ್ಲಂತೂ ಕೂಡ ಹೊಸ ಭಾಷ್ಯಗಳನ್ನೇ ಬರೆದಂಥವರು HK ಪಾಟೀಲ್. ಇರಲಿ, ತೊಂದರೆ ಇಲ್ಲ. UT ಖಾದರ್ ಅವರು ಅಷ್ಟೇ ಭಾಳ ಅಪ್ಯಾಯಮಾನವಾಗಿ ನಾನು ಸ್ಪೀಕರ್ ಆಗ್ತೀನಿ ಅಂತ ಹಲವು ವರ್ಷಗಳಿಂದ ಸ್ಪೀಕರ್ ಆಗೇ ಒಪ್ಕೊಂಡಿದ್ದವರು ಈಗ ಅವರು ಕ್ಯಾಬಿನೆಟ್ನ ಸೇರಿಕೊಳ್ಳಲಿದ್ದಾರೆ ಆ್ಯಸ್ ಅ ಮಿನಿಸ್ಟರ್. ನಾನು ಈಗಾಗಲೇ ಹೇಳ್ದಂಗೆ ಲೆಟ್ಸ್ ಗೋ ಫಾರ್ ದಿ ಡಿಬೇಟ್. ಇಲ್ಲಿ ಯಾರು ಪಾರ್ಟಿಗಳವರಿಲ್ಲ, ಯಾವುದೇ ಜಗಳ ಇಲ್ಲ, ದುಃಖ ಇಲ್ಲ, ದುಮ್ಮಾನ ಇಲ್ಲ, ಕತ್ತಿನ ಪಟ್ಟಿ ಹಿಡ್ಕೊಳ್ಳೋದಂತೂ ಇಲ್ಲವೇ ಇಲ್ಲ. ಹಾಗಾಗಿ ಭಾಳ ನೇರ ಚರ್ಚೆಗೆ ಧುಮುಕೋಣ ವಿತ್ ದಿ ವೆರಿ ಲವ್ಲಿ ಡಾಕ್ಟರ್ ವಾಮನಾಚಾರ್ಯ ಸರ್. ಈ ದಿನವನ್ನು ತಾವು ರಾಜಕೀಯವಾಗಿ ಮತ್ತು ರಾಜಕೀಯೇತರವಾಗಿ ಹೇಗೆ ವ್ಯಾಖ್ಯಾನಿಸ್ತೀರಿ? ಇತ್ತೀಚಿನ ವರ್ಷಗಳಲ್ಲಿ ಸಿದ್ದರಾಮಯ್ಯನವರು ಈಗ ಮಧ್ಯದ ಒಂದು 5 ವರ್ಷದ ಗ್ಯಾಪ್ ಬಿಟ್ಟರೆ ಹಿಂದೆನೂ ಮುಖ್ಯಮಂತ್ರಿಗಳಾಗಿದ್ದರು. ಈಗಲೂ ಮತ್ತೆ ಅವರು 3 ವರ್ಷ ಮುಖ್ಯಮಂತ್ರಿಗಳಾದರು. ಎಸ್ ಸರ್. ಜನರಿಗೆ ಒಂಥರ ಹೊಸದೇನಾದ್ರು ನೋಡಬೇಕು. ಈ ಪ್ರಜಾಪ್ರಭುತ್ವದ ಒಂದು ವೈಶಿಷ್ಟ್ಯ ಏನು ಅಂದರೆ ಬದಲಾವಣೆಗಳನ್ನು ಜನ ಅಪೇಕ್ಷೆ ಪಡ್ತಾರೆ. ಏನಾದ್ರು ಒಂಚೂರು ಬದಲಾವಣೆ ಅನ್ನೋದು ಆಗ್ತಿರ್ಬೇಕು ಅಂತ. ಅದರ ಒಂದು ಭಾಗವಾಗಿ ಈಗ ಅವರು ಹೋಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾ ಇರೋದು ರಾಜ್ಯದ ದೃಷ್ಟಿಯಿಂದ ಒಂದು ಸ್ವಲ್ಪ ಹೊಸತನ ಅಂತ ನನಗೂ ಅನಿಸುತ್ತೆ. ಹಾಗೆ ನೋಡಿದರೆ DK ಶಿವಕುಮಾರ್ ಹತ್ರ ಕೆಲವು ಪಾಸಿಟಿವ್ ಗುಣಗಳು ಇದೆ. ರೈಟ್. ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಅನುಕೂಲ ಆಗುವಂಥದ್ದು ಏನು ಅಂದರೆ ಹಠ ಹಿಡಿದು ನಾನು ಸಮಾಜವಾದಿ ಇದ್ದೇನೆ, ಹಠ ಹಿಡಿದು ನಾನು ಜಾತ್ಯತೀತವಾದಿ ಇದ್ದೇನೆ ಅಂತ ಈ ಥರದ ಢೋಂಗುಗಳನ್ನು ಏನು ಮುಂದಿಟ್ಕೊಂಡು ಆಡಳಿತ ಮಾಡುವಂಥ ಸ್ವಲ್ಪ ಎಡಕು ವಾಲಿದಂಥ ಜನ ಏನಿದ್ರು ಅವ್ರಿಗೆ ಒಂದು ಸ್ವಲ್ಪ ತಣ್ಣಗಾಗಬೇಕಾಗತ್ತೆ. ಯಾಕೆಂದರೆ DK ಶಿವಕುಮಾರ್ ಅವ್ರು ಹೆಂಗಿದ್ದಾರೋ ಹಾಗೆ ಇದ್ದಾರೆ, ಅದನ್ನು ಹೇಳ್ತಾರೆ ಅವರು. ಯಾರೂ ಏನಿರ್ಬೋದು ಈ ಮನುಷ್ಯ ಅಂತ ಇಮ್ಯಾಜಿನ್ ಮಾಡೋವಂಥ ಅವಶ್ಯಕತೆಯೇ ಇಲ್ಲ. ಈಗ ದೇವರು, ದೇವಸ್ಥಾನ, ತಾವೊಬ್ಬ ಹಿಂದೂ ಅಥವಾ ಈ ಥರದ ವಿಷಯಗಳೇನಿವೆ ರಾಜಕೀಯವಾಗಿಯೂ ಕೂಡ ಯಾವುದು ಏನು ಅನ್ನೋದನ್ನು ಸ್ಪಷ್ಟವಾಗಿ ಹೇಳುವಂಥ ಒಂದು ನೇರ ವ್ಯಕ್ತಿತ್ವ DK ಶಿವಕುಮಾರ್ ಅವರಲ್ಲಿದೆ. ಮೂರನೇದು DK ಶಿವಕುಮಾರ್ ಅವರಲ್ಲಿ ಇರುವಂಥ ಪ್ಲಸ್ ಪಾಯಿಂಟ್ ಏನು ಅಂದರೆ ಅವರ ಧಾಡ್ಸಿತನ. ಯಾವುದೇ ಒಂದು ನಿರ್ಣಯವನ್ನು ತಗೊಂಡ್ರು ಅಂದರೆ ಅದ್ರ ಹಿಂದೆ ಬೆನ್ನು ಹತ್ತಾರೆ, ಅದು ಆಗೋ ಹಾಗೆ ಪ್ರಯತ್ನ ಮಾಡ್ತಾರೆ. ಅದು ಒಳ್ಳೆಯದೋ ಕೆಟ್ಟದೋ ಆಮೇಲೆ ಚರ್ಚೆ ಮಾಡೋಣ. ಯಾಕೆಂದರೆ ಈಗ ಮುಖ್ಯಮಂತ್ರಿ ಆಗ್ತಿರೋ ಸಮಯದಲ್ಲಿ ನಾವು ಸಾಧ್ಯದಷ್ಟು ಒಂದೆರಡಾದರೂ ಒಳ್ಳೆಯ ಮಾತುಗಳನ್ನು ಹೇಳಬೇಕು. ಯಾಕೆಂದರೆ ನಾವು ಅವ್ರನ್ನ ಈಗ ಸ್ವಾಗತಿಸ್ತಾ ಇದ್ದೇವೆ. ಒಬ್ಬ ಮುಖ್ಯಮಂತ್ರಿ ಇರೋದು ಬರೀ ಕಾಂಗ್ರೆಸ್ಗಲ್ಲ, ಒಬ್ಬ ಮುಖ್ಯಮಂತ್ರಿ ಇರೋದು ಸಂಪೂರ್ಣ ರಾಜ್ಯದ ಜನತೆಗಿರೋದ್ರಿಂದ ನಾವು ಅವರನ್ನು ಈ ಒಂದು 3-4 ಶಬ್ದಗಳಿಂದ ಸ್ವಾಗತಿಸಬೇಕು. ಇದು ನನ್ನ ಬಿಗಿನಿಂಗ್. ಅಬ್ಸಲ್ಯೂಟ್ಲಿ.